ಸದ್ಗುರುದೇವ ನಮಃ. ನೋಡಿ, ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಣದಲ್ಲಿ ಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಫೋಟೋಗಳನ್ನು ನಾವು ನೋಡ್ತೀವಿ. ಬಸವಣ್ಣನವರ ಜೊತೆಗೆ ಮಡಿವಾಳ ಮಾಚಿದೇವರ ಅವರ ಕೈಯಲ್ಲಿ ನಾವು ನೋಡ್ತೀವಿ ಒಂದು ಖಡ್ಗ. ನೋಡಿ, ಉಳಿದ ಎಲ್ಲ ಶರಣರ ಹತ್ರ ನೋಡುವುದು ಕೇವಲ ಗ್ರಂಥಗಳನ್ನ, ಆದ್ರೆ ಇವ್ರ ಹತ್ರ ಖಡ್ಗವನ್ನ. ಹೌದಾ? ಏನ್ ಪಾಡಿದ್ರು, ಯಾರು ಖಡ್ಗ ಹಿಡಿದವರು ಅಂತ ನಾವು ವಿಚಾರ ಮಾಡ್ತೀವಿ. ಇವರು ಬೇರೆ ಎಲ್ಲಿರೋರು ಅಲ್ಲ, ಇವರು ನಮ್ಮ ಬಿಜಾಪುರ ಜಿಲ್ಲೆ ಹಿಪ್ಪರಿಗೆ ದೇವರ ಹಿಪ್ಪರಿಗೆ. ಆಮೇಲೆ ಇವರು ಹುಟ್ಟಿದ್ದು 1160ನೇ ಇಸ್ವಿಗಳು. ನೋಡ್ರಿ, ಬಸವಣ್ಣವ್ರು ಹುಟ್ಟಿದ್ದು 1134ರಲ್ಲಿ. ಅಂದ್ರೆ ಬಸವಣ್ಣವ್ರು ಹುಟ್ಟಿದ ಕಾಲ ಅದು ಏನಪ್ಪಾ ಅಂತಂದ್ರೆ ಬಹಳ ಒಂದು ಇತಿಹಾಸ ನೆನಪಿಡಬೇಕಾದ ಕಾಲ ಅಂತ ಹೇಳ್ಬೋದು. ಬಸವಣ್ಣವ್ರು ಹುಟ್ಟಿದ ಮೇಲೆ, ಬೆಳೆದ ಮೇಲೆ, ದೊಡ್ಡವರಾದ್ಮೇಲೆ ಅವರಲ್ಲಿದ್ದಂತ ಒಂದು ಕ್ರಾಂತಿಯ ಕಿಚ್ಚು, ಬೆಳಕು ಏನ್ ಮಾಡ್ತು? ಅನೇಕ ಜನರನ್ನ ಬೆಳಗುವಂತೆ ಮಾಡ್ತು. ಅದಕ್ಕೆ ಒಬ್ಬ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು? ಎಲ್ಲರೂ ಮನಸ್ಸು ಮಾಡಿದ್ರೆ ನಾವು ಏನ್ ಮಾಡಬಹುದು? ಎಲ್ಲರೂ ಬೆಳಗುವಂತ ದೀಪಗಳಾಗಬಹುದು. ಈ ಒಂದು ದೀಪ ಹಚ್ಚಿ ದೀಪದಿಂದ ದೀಪಮಾನ ಮುಂದ ಹೌದಾ? ಇದು ನಮ್ಮ ಸನಾತನ ಧರ್ಮ. ನಾವು ಜ್ಯೋತಿಯೇ ದೇವರು, ಜ್ಯೋತಿಯೇ ಬೆಳಕು ಅಂತ ಒಂದು ಶ್ಲೋಕ ಇದೆ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಒಂದು ಶ್ಲೋಕ ಐತಿ. ಇನ್ನೊಂದು ನಾನು ಅದನ್ನ ಆಡಿಸ್ತೇನೆ. ಅದಕ್ಕೆ ದೀಪದಿಂದ ದೀಪವನ್ನು ಬೆಳಗಬೇಕು, ಜ್ಞಾನದಿಂದ ಜ್ಞಾನವನ್ನು ಬೆಳಗಬೇಕು. ಪಾರ್ವತಿ ಹಂಗ ಒಂದು ದೀಪದಿಂದ ಒಂದು ದೀಪ ಹಚ್ಚಿ ನಾವೇನ್ ಮಾಡ್ಬೇಕ? ಈ ಕೈಯಾಗ ದೀಪ, ಈ ಕೈಯಾಗ ದೀಪ, ಎಲ್ಲಾ ಕೈಯಾಗ ದೀಪ ಬೆಳೆಯುವ ದೀಪಗಳು ಯಾರು ಅಂದ್ರ ಶಿಕ್ಷಕರು. ಯಾಕ ಕೈಯನ್ನು ಸೋದಲ್ಲ, ಎಳ್ಕೊಬಾಯಿ ತಗೊಂಬಾಯಿ ಮುಗಿದು ಬಾ. ಅರ್ಥ ಆಯ್ತಾ? ನಿಮ್ಮ ಜೀವನದ, ನಿಮ್ಮ ಮನೆಯ ಬೆಳಕನ್ನು ಬೆಳಗುವ ದೀಪಗಳು ಯಾರಪ್ಪ ಅಂದ್ರೆ ಶಿಕ್ಷಕರು. ನಿಮ್ಮ ತಲೆ ಒಳಗ ಏನಪ್ಪಾ ಅಂದ್ರ ಬೆಳಕು ಹಚ್ಚವ್ರು ಯಾರು? ಶಿಕ್ಷಕರು. ನಿಮಗೋಸ್ಕರವಾಗಿ ಎಣ್ಣೆ ತಯಾರಾಗಬೇಕಂದ್ರೆ ಹೆಂಗ್ ತಯಾರಾಗ್ತದ? ಶೇಂಗಾದ ಎಣ್ಣೆ ಇರ್ಬೋದು, ಕುಸುಬಿ ಎಣ್ಣೆ ಇರ್ಬೋದು. ಆ ಕಾಳುಗಳನ್ನ ಏನ್ ಮಾಡ್ತಾರ? ಹಿಂಡ್ತಾರ. ಏನ್ ಮಾಡ್ತಾರ? ರುಬ್ತಾರ. ಶೇಂಗಾ ರುಬ್ತಾರ, ಕುಸುಬಿ ರುಬ್ತಾರ. ರುಬ್ಬಿ ಅದನ್ನ ಹಿಂಡಿದಾಗ ಅದ್ರಾಗಿಂದ ಬರ್ತ ಎಣ್ಣೆ. ಆ ಎಣ್ಣೆಯಿಂದ ಹಚ್ತಾರ ದೀಪ. ಅಂದ್ರ ಆ ಕಾಳುಗಳು ಸಣ್ಣಾದಾಗ ಅದರಿಂದ ಬರುವಂತ ಎಣ್ಣೆಯಿಂದ ಏನ್ ಮಾಡ್ತಾರ? ದೀಪವನ್ನು ಹಚ್ತಾರ. ಹೌದು. ಹಂಗ ಗಾಣಗಳಂತಿರ್ತಾವ. ಎತ್ತಿನ ಗಾಣ, ಎತ್ತಿನ ಗಾಣಗಳಿತ್ತು. ನಾ ಕಣ್ಣಾರ ನೋಡಿ ನಮ್ಮ ನಲತೋಟದಾಗ ಸಜ್ಜಾಗತ್ತದಾರ ನಮ್ಮ ಮನೆ ಮುಂದ. ಅವ್ರ ಮನ್ಯಾಗ ಒಂದ ಎತ್ತನ್ನು ಕಟ್ತಿದ್ರು. ಅದಕ್ಕೆ ಏನ್ ಮಾಡ್ತಿದ್ರು? ಹಿಂಗ ಕಲ್ಲು ಹಿಂಗ ಮರೆ ಮಾಡ್ತಿದ್ರು. ಆಗ ಪಾಪ ಬರೀ ತಿರುಗುದ. ಒಂದು ಬೆಳಿಗ್ಗೆ 6ಕ್ಕೆ ಶುರು ಮಾಡಿದ್ರ ಸಂಜೆ ರಾತ್ರಿ 8-10 ಮಟ ತಿರುಗುದ. ಆ ಎಣ್ಣೆ ತೆಗೆದ ಹಿಂಡೆ ಬರ್ತಲ್ಲ, ಆ ಹಿಂಡೆಯನ್ನ ಆ ಎತ್ತಿಗೆ ಹಾಕ್ತಾರ. ಆಸೆಗೆ ಆ ಎತ್ತು ತಿರುಗುದ. ಅದಕ್ಕೆ ನಮ್ಮ ನಾಲ್ಕು ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಸಜ್ಜನರು, ಅವರೊಂದಿಗೆ ನಮ್ಮ ಸಂಬಂಧ ಬಹಳ ಒಳ್ಳೆಯ ಸಂಬಂಧ. ಎಲ್ಲ ನಮ್ಮ ನಾಲ್ಕು ಎಲ್ಲ ಆ ಜಾತಿ ಈ ಜಾತಿ ಅನ್ನುವಂಥ ಭೇದ ಭಾವಗಳಿಗಿಲ್ಲದೂರು ನನ್ನ ನಾಲ್ಕು. ಯಾಕಂದ್ರೆ ನಮ್ಮ ಶರಣರು ನಾಲ್ಕವಾಡ ಶರಣ ವೀರೇಶ್ವರ ಮುಕ್ತಿಯಾರ ದಂಪತಿಗಳು ಆ ಪದ್ಧತಿಯನ್ನು ನಮ್ಮ ಊರಲ್ಲಿ ಹ್ಯಾಂಗ ಮಾಡ್ಯಾರ. ಹಂಗ ಇವತ್ತು ನಮ್ಮ ಗುಡಿನಾಡದಲ್ಲಿ ನಾವು ನಿಮ್ಮೆಲ್ಲರೂ ಸಹ ಇಂಥ ಒಂದು ಸಂಸ್ಕಾರವನ್ನು ಬೆಳೆಸಿಕೊಳ್ಳೋಣ. ಇವನಾರವ ನೆನೆಸಿದರೆ ಈಗ ಇವನಮ್ಮವ 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 ನೆನೆಸಯ್ಯ. ಕೂಡಲ ಸಂಗಮ ದೇವ
ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳುವಂಗ ಎಲ್ಲಾರು ನಮ್ಮವ್ರು ಅನ್ಕೊಳ್ಳೋಣ ಅಯ್ಯನ ಇದ ಅದಕ್ಕ ಇವತ್ತು ತಮ್ಮ ಈ ಮಡಿವಾಳ ಮಾತಾಡಿದರು ಅವರು ಬಸವಣ್ಣನವರನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ರಪ್ಪ ಅಂತಂದ್ರ ಒಂದು ವಚನದಾಗ ಬರೀತಾರ ಏನಂತ ಬರೀತಾರಪ್ಪ ಅಂತಂದ್ರ ದೇವನೇ ನಿನಗಿಂತ ಮೊದಲು ನಾನು ಬಸವನನ್ನು